ಸುಮಾರು 1.5 ಕ್ವಿಂಟಲು 2 ಕ್ವಿಂಟಲು ಇವತ್ತಿನ ಪರಿಸ್ಥಿತಿಗೆ ಇವತ್ತು ಈಲ್ಡ್ ತೋರಿಸ್ತದೆ. ಅದು ನಾರ್ಮಲ್ ಆಗಿ 8 ಕ್ವಿಂಟಲ್ ಆಗಬೇಕಾಗಿದೆ. ಎಸ್ ನಾರ್ಮಲ್ ಆಗಿ 8 ಕ್ವಿಂಟಲ್ ಬರ್ತದೆ. 8 ಕ್ವಿಂಟಲ್ ಅದು ಒಂದು ಸಹ 1.5ರಿಂದ 2 ಕ್ವಿಂಟಲ್ ಇದು ಪರಿಸ್ಥಿತಿ. ಇನ್ನೂ ಉಳಿದನ್ನೆಲ್ಲ ಕೂಡ ನೋಡ್ಕೋತಾ ಇದ್ದೀವಿ. ಆದರೆ ಒಂದು ಈ ಸಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಈ ಹಿಂದೆನೂ ಕೂಡ ಈ ಕ್ರಾಪ್ ಇನ್ಶೂರೆನ್ಸ್ಗೆ ಅದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ತಿಳ್ಕೊಂಡು ಸುಮಾರು 230 ಕೋಟಿ ರೂಪಾಯಿ ಇವತ್ತು ಆ ಪರಿಹಾರವನ್ನು ಸಿಗುವ ಹಾಗೆ ಇವತ್ತೊಂದು ಅವರು ಲಕ್ಷ್ಯವನ್ನು ವಹಿಸಿದ್ದಾರೆ. ನಾನು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗೂ ಕೂಡ ಪ್ರತಿ ಸಲ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಏನಾಗ್ತಾಯಿತ್ತು, ಆ ಸಲ ಸುಮಾರು 90,000 ಆಸ್ಪಾಸ್ ಆಗಿತ್ತು. ಈ ಸಲ ಕಾಳಜಿ ವಹಿಸಿ ಎಲ್ಲ ವಿಲೇಜ್ ಸೊಸೈಟಿ, ಹಳ್ಳಿಗಳೆಲ್ಲ ಸೊಸೈಟೀಸು, ಬ್ಯಾಂಕರ್ಸು ಎಲ್ಲರಿಗೂ ಕೂಡ ಇದು ಮಾಡಿಸಿ ರೈತರ ಮನವೊಲಿಸಿ ಮತ್ತು ಆ ಸೊಸೈಟಿಗಳು ಎಲ್ಲರನ್ನ ಬ್ಯಾಂಕರ್ಸ್ ಎಲ್ಲರೂ ಮನವೊಲಿಸಿ ಈಗ ಸುಮಾರು 2.5 ಲಕ್ಷ ಇವತ್ತು ಸಹ ಕ್ರಾಪ್ ಇನ್ಶೂರೆನ್ಸ್ ಇತ್ತು ಸರ್. ಅಂದರೆ 1.5 ಲಕ್ಷ ಜಾಸ್ತಿ ಆಗಿದೆ ಹಾಸಲಕ್ಕಿಂತ, ಅಂದರೆ 1.5 ಪಟ್ಟು. ಅದು ಒಂದು ಒಳ್ಳೆಯ ಬೆಳವಣಿಗೆ ಇವತ್ತು ಸಹ. ಇನ್ನೂ ಕೂಡ ಇವತ್ತು 3-4 ಕಡೆ ನಾವು ಇವತ್ತು ಹೋಗ್ತಾ ಇದ್ದೀರಿ. ತದನಂತರ ಮುಂದಿನ ಮತ್ತೆ ಒಂದು ಲೆಕ್ಕದಲ್ಲಿ 2-3 ಮತಕ್ಷೇತ್ರ ಅಲ್ಲಿನೂ ಕೂಡ ನಾನು ಭೇಟಿ ಕೊಡ್ತಾ ಇದ್ದೀನಿ. ಆದರೆ ಇದೆಲ್ಲದಕ್ಕೂ ಪೂರ್ವವಾಗಿ ಇವತ್ತು ಸಹ ನಾವು ಸಭೆಗಳನ್ನು ಮಾಡಿ ನಮ್ಮ ಇದರಲ್ಲಿ ನಾವು ಇದ್ದೀವಿ. ಕೇಂದ್ರ ಸರ್ಕಾರ ಯಾವಾಗ ಇವತ್ತು ಸಹ ಇದನ್ನು ಬರ ಘೋಷಣೆಯನ್ನು ಇದು ಮಾಡ್ತಾರೆ ಆವಾಗ ನಾವು ಸನ್ನದ್ಧರಾಗಿದ್ದೀವಿ. ನಾನು ಒಂದೇ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ, ಯಾವುದೇ ರೀತಿಯ ತಪ್ಪುಗಳಾಗಬಾರ್ದು. ಮತ್ತು ಅವರು ಕೂಡ ಒಂದು 10% ಅದನ್ನು ತಗೋತಾರೆ. ಅದರಲ್ಲಿ ಕೂಡ ಇವತ್ತು ಸಹ ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಈಗ ಹೇಳಿದ್ದಾನೆ ಮುಂದೆ ವೈಜ್ಞಾನಿಕವಾಗಿ ಇವತ್ತು ಸಹ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಮಳೆ ಆಧಾರಿತ ಕೃಷಿ ಮೇಲೆ ಏನು ಅವಲಂಬಿತ ಹೊಂದಿದ್ದಾರೆ ಅವರಿಗೆ ಸೂಕ್ತವಾದಂಥ ಎಲ್ಲ ಬೆಳೆ ಪರಿಹಾರ ಆಗಲಿ, ಅವ್ರಿಗೆ ಸಹಾಯ ಹಸ್ತವನ್ನು ಕೊಡುವಂಥದ್ದಾಗ್ತದೆ. ಆ ದಿಶೆಯಲ್ಲಿ ಎಲ್ಲ ಸಚಿವರು ಇವತ್ತೊಂದು ಸಹ ತಮ್ಮ ಜಿಲ್ಲೆಗಳಿಗೆ ಹೋಗಿ ಭೇಟಿ ಕೊಟ್ಟು ಮಾಡ್ತಾಯಿದ್ದಾರೆ. ನಾವಂತೂ ನಮ್ಮ ಜಿಲ್ಲೆಯಲ್ಲಿ ಮೊದಲಿನಿಂದ ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಅದು ಕುಡಿ ನೀರಿರಲಿ, ಬೆಳೆ ಇರಲಿ, ಮೇವು ಇರಲಿ, ಮತ್ತೊಂದಿರಲಿ. ನಾನು ಈಗಾಗಲೇ 2-3-4 ಸಭೆಗಳನ್ನು ಮಾಡಿ ಇವತ್ತು ಮಾಡಿದ್ದೀನಿ. ಈಗ ನುಡಿದನ್ನು ನೋಡಿಕೊಂಡು ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ. ಮುಂದಿನ ವಾರ ಬಹುತೇಕ ಇನ್ನೂ 2-3 ಮತಕ್ಷೇತ್ರಕ್ಕೂ ಕೂಡ ನಾನು ಇವತ್ತು ಸಹ ಅಲ್ಲಿ ಹೋಗಿ ಅಲ್ಲಿನೂ ಕೂಡ ವೀಕ್ಷಣೆ ಮಾಡಿ ಓವರಾಲ್ ಇದೆಲ್ಲ ಸೇಮ್ ಇರ್ತದೆ. ಮತ್ತು ಈ ರಿಪೋರ್ಟ್ಸ್ ಎಲ್ಲ ಕಡೆ ಇದೆ. ಆ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಇವತ್ತು ಸಹ ಬಹುಶಃ ಇದೆಲ್ಲ ಮುಗಿದ್ಮೇಲೆ ನಾಳೆ ನಿಮ್ಮ ಜೊತೆ ಮಾತಾಡ್ತೇನೆ. ಬೆಳೆ ಇದ್ದರೆ ಮಾತ್ರ ಬರ್ತೈತಿ, ಕೆಲವೊಂದು ಜನ ಬಿತ್ತೇ ಇಲ್ಲ, ಅವರಿಗೆ ಹೆಂಗೆ ಮಾಡ್ತೀವಿ? ಅದನ್ನು ನಾವು ಬಿತ್ತಿಲ್ಲಾರ್ದಕ್ಕೆ ಬಗ್ಗೆ ನಾವು ಈಗ ಮಾತನಾಡಲಿಕ್ಕೆ ಆಗೋದಲ್ಲ. ಯಾಕಂದರೆ ಹಿಂದೆ ಹೇಳಿದ್ನಲ್ಲ 17% ಬಿತ್ತನೆ ಆಗಿತ್ತು, ಸಂಪೂರ್ಣ ಲಾಸ್ ಆಗಿದೆ. ಅದನ್ನು ಯಾವ ರೀತಿ ನಾವು ಇದು ಮಾಡಬೇಕು ಇದೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ನಾವು ರೈತರ ಪರವಾಗಿದ್ದೀವಿ, ರೈತರ ಬೆಂಬಲಕ್ಕೆ ನಿಲ್ತೀವಿ. ಬಿತ್ತನೆ ಆಗಲಾರ್ದ್ರ ಬಗ್ಗೆನೂ ಕೂಡ ವಿಚಾರ ಮಾಡ್ತೀವಿ, ಚರ್ಚೆ ಮಾಡ್ತೀವಿ.